ಒಂದು ಕಾಲದಲ್ಲಿ ಲೋಕದಲ್ಲಿ ಅಹಂಕಾರ, ಅಕ್ರಮ ಮತ್ತು ಅಧರ್ಮ ಮಿತಿ ಮೀರಿತ್ತು. ಮಹಿಷಿ ಎಂಬ ಅಸುರಿ ನನ್ನನ್ನು ಯಾವುದೇ ಪುರುಷನು ದೇವತೆಯು ಕೊಲ್ಲಬಾರದು ಎಂಬ ವರವನ್ನು ಪಡೆದು ದೇವಲೋಕವನ್ನೇ ನಡುಗಿಸುತ್ತಿದ್ದಳು. ದೇವತೆಗಳು ಭಯಭೀತರಾದರು. ಆಗ ಶಿವ ಮತ್ತು ವಿಷ್ಣು ಒಟ್ಟಾಗಿ ಒಂದು ಮಹಾತ್ಮ ಅವತಾರದ ಸಂಕಲ್ಪ ಮಾಡಿದರು. ಆ ಅವತಾರವೇ ಅಯ್ಯಪ್ಪ. ಅಯ್ಯಪ್ಪನು ಸಾಮಾನ್ಯ ಯೋಧನಾಗಿ ಅಲ್ಲ, ಬಾಲಕ ರೂಪದಲ್ಲಿ ಭೂಲೋಕಕ್ಕೆ ಬಂದನು. ಪಂಪಾ ನದಿಯ ತೀರದಲ್ಲಿ ರಾಜ ರಾಜಶೇಖರನಿಗೆ ಶಿಶು ರೂಪದಲ್ಲಿ ಕಾಣಿಸಿಕೊಂಡನು. ಕೈಯಲ್ಲಿ ಗಂಟೆ, ಮುಖದಲ್ಲಿ ಶಾಂತಿ, ಕಣ್ಣುಗಳಲ್ಲಿ ಅಸಾಧಾರಣ ಶಕ್ತಿ. ಬಾಲಕನಾಗಿದ್ದರೂ ಅವನಲ್ಲಿ ದೈವಿಕ ಜ್ಞಾನ ತುಂಬಿತ್ತು. ಅರಮನೆಯ ಸೌಖ್ಯವಿದ್ದರೂ ಅಯ್ಯಪ್ಪನು ಅರಣ್ಯವಾಸವನ್ನು ಆರಿಸಿಕೊಂಡನು. ಕಾಡಿನ ಮೌನದಲ್ಲೇ ತಪಸ್ಸು, ಶಿಸ್ತು ಮತ್ತು ಧರ್ಮದ ಪಾಠಗಳನ್ನು ಜಗತ್ತಿಗೆ ತೋರಿಸಿದನು. ಮಹಿಷಿಯನ್ನು ಸಂಹರಿಸಿದಾಗಲೂ ಅಯ್ಯಪ್ಪನ ಮುಖದಲ್ಲಿ ಅಹಂಕಾರ ಇರಲಿಲ್ಲ. ವಿಜಯದ ನಂತರವೂ ಅವನು ಶಾಂತನೇ ಉಳಿದನು. ಅಯ್ಯಪ್ಪನ ಬಾಲರೂಪ ಹೇಳುವ ಸಂದೇಶ ಸ್ಪಷ್ಟ. ನಿಜವಾದ ಶಕ್ತಿ ವಯಸ್ಸಿನಲ್ಲಿ ಅಲ್ಲ, ಶುದ್ಧ ಮನಸ್ಸು ಮತ್ತು ನಿಯಮಿತ ಜೀವನದಲ್ಲಿ ಇದೆ. ಅದೇ ಕಾರಣಕ್ಕೆ ಇಂದಿಗೂ ಕೋಟಿ ಕೋಟಿ ಭಕ್ತರು ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಶರಣಾಗುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಈ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಪಡೆಯಿರಿ.